ದಾವಣಗೆರೆ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಜಿಬಿ ವಿನಯ್ ಕುಮಾರ್ ಚನ್ನಗಿರಿ ತಾಲೂಕಿನ ಮರಳಿ ಗ್ರಾಮದಿಂದ ರೋಡ್ ಶೋ ನಡೆಸಿದರು. ಇಂದು ಚುನಾವಣಾ ಪ್ರಚಾರಕ್ಕೆ ಆಗಮಿಸಿದ ವಿನಯ್ ಕುಮಾರ್ಗೆ ಗ್ರಾಮಸ್ಥರು ಅದ್ದೂರಿ ಸ್ವಾಗತ ಕೋರಿದ್ರು. ವಿನಯ್ ಕುಮಾರ್ ಬರ್ತಾ ಇದ್ದಂತೆ ಪಟಾಕಿ ಸಿಡಿಸಿ ಬೃಹತ್ ಸೇಬಿನ ಹಾರ ಹಾಕಿ ಸಂಭ್ರಮಿಸಿದ್ರು. ಮರಳಿ ಗ್ರಾಮದ ಮೂಲಕ ಸಂತೆಬೆನ್ನೂರು, ಕೆರೆಬಿಳಚಿ, ಹೊಸೂರು, ನಲ್ಲೂರು, ದೇವರಹಳ್ಳಿ ಹಾಗೂ ಚನ್ನಗಿರಿ ಟೌನ್ನಲ್ಲಿ ರೋಡ್ ಶೋ ಮುಕ್ತಾಯಗೊಂಡಿತು. ಪ್ರಚಾರದಲ್ಲಿ ಮಾತನಾಡಿದ ವಿನಯ್ ಕುಮಾರ್, ಹಣದ ಆಮಿಷಗಳಿಗೆ ಒಳಗಾಗಿ ಬೇರೆಯವರಿಗೆ ಮತ ನೀಡಬೇಡಿ. ಎಷ್ಟು ವರ್ಷವಾದರೂ ನಿಮ್ಮ ಮನೆಯ ಮಕ್ಕಳು ನಿರುದ್ಯೋಗಿಗಳಾಗಿದ್ದಾರೆ. ಬೇರೆ ಜಿಲ್ಲೆಗಳಿಗೆ ಹೋಲಿಸಿದರೆ ನಮ್ಮ ಜಿಲ್ಲೆ ತೀರಾ ಹಿಂದುಳಿದಿದೆ. ಇದಕ್ಕೆ ಪರಿಹಾರ ಸಿಗಬೇಕು ಅಂತ ಈ ನಿಮ್ಮ ಮನೆ ಮಗನಾದ ನನಗೆ ಮತ ನೀಡಿ ಪಾರ್ಲಿಮೆಂಟ್ಗೆ ಕಳುಹಿಸಿಕೊಡಿ ಅಂತ ಮತಯಾಚಿಸಿದ್ರು. ಈ ಜಿಲ್ಲೆಯಲ್ಲಿ ಬಡವರ ಮಕ್ಕಳನ್ನ ಬೆಳೆಯಲು ಬಿಡುವುದಿಲ್ಲ. ಉದಾಹರಣೆಗೆ ನನಗೆ ಟಿಕೆಟ್ ಕೈತಪ್ಪಿಸಿದ್ದು. ಕಳೆದ 35 ವರ್ಷದಿಂದ ಅಧಿಕಾರದಲ್ಲಿದ್ದರೂ ಜಿಲ್ಲೆಯ ಅಭಿವೃದ್ಧಿಯಾಗಿಲ್ಲ. ನಿಮ್ಮೆಲ್ಲರನ್ನೂ ಕೇವಲ ಓಟಿಗಾಗಿ ಬಳಸಿಕೊಂಡಿದ್ದಾರೆ. ಅವರು ಯಾರು ನಿಮ್ಮ ಅಭಿವೃದ್ಧಿ ಮಾಡುವುದಿಲ್ಲ. ಹಾಗಾಗಿ ನೀವು ನನ್ನನ್ನ ಗೆಲ್ಲಿಸಿದ್ರೆ ನಿಮ್ಮ ಮನೆ ಮಗನನ್ನ ಗೆಲ್ಲಿಸಿದ ಹಾಗೆ ಅಂತ ಹೇಳಿದ್ದು. ದಯಮಾಡಿ ನನಗೆ ಮತ ನೀಡಿ ನಿಮ್ಮ ಅಭಿವೃದ್ಧಿ ಮಾಡಿಸಿಕೊಳ್ಳಿ ಅಂತ ಮನವಿ ಮಾಡಿದ್ರು. ಈ ಸಂದರ್ಭದಲ್ಲಿ ಜಿಬಿ ವಿನಯ್ ಕುಮಾರ್ಗೆ ಸಂತೆ ಮಂದೂರು ಇರ್ಫಾನ್, ಜಯಂತಿನಗರ ಹರೀಶ್, ನೆಲ್ಲೂರು ಇರ್ಫಾನ್ ಹಾಗೂ ಅನೇಕ ಅಭಿಮಾನಿಗಳು, ಕಾರ್ಯಕರ್ತರು ರೋಡ್ ಶೋನಲ್ಲಿ ಭಾಗಿಯಾಗಿ ಸಾಥ್ ಕೊಟ್ಟರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್, ಚನ್ನಗಿರಿ. ಸಿಲಿಂಡರ್ ತೋರ್ತ ಆಗ ನಮ್ಮ ಇರ್ಫಾನ್ ಸಂತೆಬೆನ್ನೂರು ಎಲ್ಲರೂ ಸೇರಿ ಯುವಕರು ಇವತ್ತು ಒಂದು ಮಾತು ನೆನ್ಪಿಡ್ಕೊಂಡ್ರು. ಇವತ್ತು ನಾವು ವಿನಯ ನಡಿಗೆ ನೀವೆಲ್ಲ ಪಾರ್ಲಿಮೆಂಟ್ಗೆ ಕಳಿಸಬೇಕಾಗಿ ಬಹಳ ಸವಿನಯ ಪ್ರಾರ್ಥನೆ ಮಾಡ್ಕೊಂಡು ಹಾರ ಹಾಕೋದ್ರ ಮುಖಾಂತರ ಆಗಾರ ನಿಮ್ಮ ಉತ್ಸಾಹ ಪ್ರೋತ್ಸಾಹನ ಎಂದಿಗೂ ಮರೆಯಲ್ಲ. ನಿಮ್ಮ ಪ್ರತಿಯೊಬ್ಬರು ಗ್ರಾಮಸ್ಥರು, ನೆಲ್ಲೂರು ಗ್ರಾಮಸ್ಥರು ಅಭಿನಂದನೆಗಳನ್ನು. ಇವತ್ತು ಒಬ್ಬ ಪಕ್ಷೇತರ ಅಭ್ಯರ್ಥಿಗೆ ಇಷ್ಟೊಂದು ಅದ್ದೂರಿ ಸ್ವಾಗತ ಕೋರಿದರೆಂದ್ರೆ ನಿಮ್ಮ ಹೃದಯ ವೈಶಾಲ್ಯಕ್ಕೆ ಒಂದು ದೊಡ್ಡ ಸಲಾಂ. ನಿಮ್ಮ ನಿಜವಾಗ್ಲೂ ಬಹಳ ದೊಡ್ಡ ಮನಸ್ಸು. ಆ ದೊಡ್ಡ ಮನಸ್ಸು ನನ್ನ ಪಾರ್ಲಿಮೆಂಟ್ಗೂ ಕಳಿಸುತ್ತಂತ ನನಗೆ ಗೊತ್ತು. ಹೌದಾ ಇಲ್ಲ? ಪಾರ್ಲಿಮೆಂಟ್ ಕಳಿಸ್ತೀರಾ ಇಲ್ಲ? ಇವತ್ತು ಇಡೀ ದಾವಣಗೆರೆ ಜಿಲ್ಲೆಯಾದ್ಯಂತ, ದಾವಣಗೆರೆ ಲೋಕಸಭಾ ಕ್ಷೇತ್ರಾದ್ಯಂತ ಒಂದು ಬರಗಾಲ ಇದೆ. ಬಹಳ ಬಿಸಿಲಿದೆ, ಎಲ್ಲೆಲ್ಲಿ ನೀರಿಲ್ಲ. ಬಟ್ ಇನ್ನೊಂದು ಬರಗಾಲ ಇದೆ. ನಮ್ಮ ಯುವಕರಿಗೆ ಅವಕಾಶಗಳ ಬರಗಾಲ ಇದೆ. ನಮ್ಮ ಯುವಕರಿಗೆ ಅವಕಾಶಗಳ ಬರಗಾಲ ಇದೆ ಅಂತ. ಆಪರ್ಚುನಿಟೀಸ್ ಎಲ್ಲ ಏನು? ನಮ್ಮ ಊರಲ್ಲಿ ಓದಿದ್ರು ಕೂಡ ಕೆಲಸ ಇಲ್ಲ, ಓದಿದ್ರು ಕೂಡ ಕ್ವಾಲಿಟಿ ಇಲ್ಲ. ಅಪ್ಪಿತಪ್ಪಿ ಸ್ಕೂಲಿಗೆ ಹೋಗಿದ್ರೆ ಅಲ್ಲಿ ಒಳ್ಳೆ ಶಿಕ್ಷಣ ಇಲ್ಲ. ಇವತ್ತು ಇದೆಲ್ಲ ಕಣ್ಮುಂದೆ ಕಾಣ್ತಾ ಇದ್ರು ಕೂಡ ನಮ್ಮ ರಾಜಕಾರಣಿಗಳು, ಅದರಲ್ಲೂ 2 ಕುಟುಂಬ, ಯಾವುವು ಶಾಮನೂರ್ ಕುಟುಂಬ ಹಾಗೂ GN ಸಿದ್ದೇಶ್ವರ್ ಕುಟುಂಬ, ಇವತ್ತು ಇಡೀ ದಾವಣಗೆರೆ ಹಾಳು ಮಾಡಿದ್ದಾರೆ. ಅವರು ಅಂದ್ರೆ ಎಷ್ಟು ನಿರುದ್ಯೋಗ ಇದೆ, ಮಕ್ಕಳಿಗೆ ಎಷ್ಟು ಕಳಪೆ ಶಿಕ್ಷಣ ಸಿಗ್ತಾ ಇದೆ, ರೈತರಿಗೆ ನೀರಿಲ್ಲ. ಅದನ್ನು ಚನ್ನಗಿರಿ ಭಾಗದಲ್ಲಿ ರೈತರಿಗೆ ನೀರಿಲ್ಲದೆ ಇವತ್ತು ಒದ್ದಾಡ್ತಾ ಇದ್ದಾರೆ. ಆ ಕಡೆ ಒಬ್ರು ಭದ್ರಾ ಮೇಲ್ದಂಡೆ ವರ್ಕ್ ಬಿಡ್ತಾ ಇಲ್ಲ, ಈ ಕಡೆ ಸೂಳೆಕೆರೆ ನೀರು ಖಾಲಿ ಮಾಡಿದ್ದಾರೆ. ಒಬ್ರು ಸೂಳೆಕೆರೆ ನೀರು ಖಾಲಿ ಮಾಡಿರೋದೇವರು, ಸೂಳೆಕೆರೆ ನೀರು ಖಾಲಿ ಮಾಡಿರೋದೇವರು. ಸೂಳೆಕೆರೆ ನೀರು ಇಲ್ಲಿ ಜನ ಕುಡಿಯೋಕ್ ನೀರಿಲ್ಲದೆ ಸಾಯ್ತಾ ಇದ್ದಾರೆ. ಇಲ್ಲಿ ಅದು ಭೀಮ್ ಸಮುದ್ರಕ್ಕೆ ಹೋಗುತ್ತಲ್ಲ. ಅದೇ ರೀತಿ ಭದ್ರಾ ಮೇಲ್ದಂಡೆ ಇರ್ಬೋದು, ಕೆರೆ ತುಂಬಿಸೋ ಯೋಜನೆ ಇರ್ಬೋದು, ಯಾವುದನ್ನು ಕೂಡ ಈ ಯೋಜನೆಗಳು ಮಾಡಕ್ ಬಿಡ್ತಾ ಇಲ್ಲ ಅವರು. ಇವತ್ತು ಇಡೀ ಕ್ಷೇತ್ರದಲ್ಲಿ ಜಿಬಿ ವಿನಯ್ ಕುಮಾರ್ ಪರ ಅಲೆ ಎತ್ತರಕ್ಕೆ ಕಾರಣ ಅಲೆ ಇದೆಯೋ ಇಲ್ಲ? ಜಿಬಿ ವಿನಯ್ ಕುಮಾರ್ ಪರ ಅಲೆ ಇದೆಯೋ ಇಲ್ವಾ? ಅದಕ್ಕೆ ನೀವು ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿರೋದೇ ಸಾಕ್ಷಿ. ಯಾಕೆ ಇದ್ದೀವಿ ಅಂತಂದ್ರೆ ಯಾರಿಗೂ ಕೂಡ 2 ಕುಟುಂಬದ ಅಭ್ಯರ್ಥಿಗಳು ಇಷ್ಟ ಇಲ್ಲ. ಇಲ್ಲಿ ದಯವಿಟ್ಟು ನನ್ನ ಮುಸ್ಲಿಂ ಬಾಂಧವರು ಹೇಳೋದಕ್ಕೆ ಇಷ್ಟನೇ, ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನೋಡಿ ಕಣ್ಣು ಮುಚ್ಕೊಂಡು ಓಡಾಕಕ್ಕೆ ಹೋಗಬೇಡಿ. ನಿಮ್ಮನ್ನ ಬಳಸ್ಕೊಂಡು ಒಂದು ದಿನವೂ ನಿಮ್ಮನ್ನ ಬೆಳೆಸಿಲ್ಲ ಅವರು. ನಿಮ್ಮನ್ನ ಕೇವಲ ಬಳಸ್ಕೊಂಡಿದ್ದಾರೆ ಅವರು. ನಿಮ್ಮ ಮಕ್ಕಳಿಗೆ ಏನು ಕೊಟ್ಟಿದ್ದಾರೆ ಅವರು? ಒಳ್ಳೆ ಶಿಕ್ಷಣ ಕೊಟ್ಟಿದಾರ? ಒಳ್ಳೆ ಅವಕಾಶ ಕೊಟ್ಟಿದಾರ? ಒಳ್ಳೆ ಉದ್ಯೋಗ ಕೊಟ್ಟಿದಾರ? ಏನೂ ಇಲ್ಲ. ನೀವೇನಾದ್ರೂ ದಾವಣಗೆರೆ ಸೌತಿಗೆ ಬಂದ್ರೆ ಅಲ್ಲಿ ಹೇಳಿದೆ, ಅದು ಗಾಜಾ ಪಟ್ಟೆ ಇದ್ದಂಗದು. ಗಾಜಾಪಟ್ಟು ಈ ಕಡೆ ಇಸ್ರೇಲ್ ಕೇಳಿದ್ರಲ್ಲ, ಗಾಜಾಪಟ್ಟೆ ಅಂತಂದು ಅಲ್ಲಿ ಶೋಷಣೆ ನಡೀತದೆ. ಮಕ್ಕಳಿಗೆ ಒಂದು ಪಾರ್ಕ್ ಇಲ್ಲ, ಒಂದು ಲೈಬ್ರರಿ ಇಲ್ಲ, ಒಂದು ಸ್ಕೂಲ್ ಇಲ್ಲ, ಒಂದು ಹಾಸ್ಪಿಟಲ್ ಇಲ್ಲ,
ಏನೂ ಇಲ್ಲ. 35 ವರ್ಷ MLA, 35 ವರ್ಷ MLA ಆಗಿದ್ದರು. ಏನೆಲ್ಲ ಮಾಡಬಹುದಾಗಿತ್ತು? ಒಬ್ಬ ಲೀಡರ್ನೇ ಬೆಳೆಸಲಿಲ್ಲ, ಒಂದು ಸಂಸ್ಥೆ ಕಟ್ಟಲಿಲ್ಲ, ಮಕ್ಕಳು ಹಾಳಾಗಿ ಇರಲಿ, ಹಿಂದುಳಿದೇ ಇರಲಿ ಅಂತ ಇವತ್ತು ಒಂದು ವ್ಯವಸ್ಥೆ ಮಾಡಿರೋದು. ಯಾಕಂದ್ರೆ ಎಲೆಕ್ಷನ್ ಟೈಮಲ್ಲಿ ದುಡ್ಡು ಕೊಟ್ಟು ಓಟ್ ಕೊಂಡ್ಕೋಬಹುದು ಅಂತಂದು. ನೀವು ದುಡ್ಡು ತಗೊಂಡು ಓಟ್ ಹಾಕ್ತೀರಾ? ದುಡ್ಡು ತಗೊಂಡು ಓಟ್ ಹೋಗ್ತೀರಾ ನೀವು? ಇಲ್ಲ ತಾನೆ. ಸ್ವಾಭಿಮಾನಿಗಳಾಗ್ಬೇಕು ನಾವು. ಇವತ್ತು ನನ್ನ ಹೋರಾಟ ಸ್ವಾಭಿಮಾನ ಹೋರಾಟ. ನಮ್ಮನ್ನೆಲ್ಲ ದುರುಪಯೋಗ ಮಾಡಿಕೊಂಡು, ದುರ್ಬಳಕೆ ಮಾಡಿಕೊಂಡು ನಾವು ಕೇವಲ ಓಟ್ ಹಾಕೋದಕ್ಕೆ ಹುಟ್ಟಿದ್ದೀವಿ ಅನ್ನೋ ತರ ನಮ್ಮನ್ನು ಟ್ರೀಟ್ ಮಾಡ್ತಾರೆ ಇವತ್ತು ಅವರು. ಈ ಎಲೆಕ್ಷನ್ ಅಲ್ಲಿ ನೀವು GB ವಿನಯ್ ಕುಮಾರ್ನ ಗೆಲ್ಲಿಸಿದ್ದೇ ಆದಲ್ಲಿ, ಈ ಎಲೆಕ್ಷನ್ ನಲ್ಲಿ ನೀವು GB ವಿನಯ್ ಕುಮಾರ್ನ ಗೆಲ್ಲಿಸಿದ್ದೇ ಆದಲ್ಲಿ ನಿಮ್ಮ ಮನೆ ಮಗನ್ನ ಗೆಲ್ಲಿಸ್ತಂಗೆ. ಅಂದ್ರೆ ನಿಮ್ಮ ಮನೆಯಲ್ಲಿ ಯಾರೋ ಒಬ್ಬ ಸಂಬಂಧಿಕನ್ನ ಗೆಲ್ಲಿಸ್ತಂಗೆ, ಒಬ್ಬ ಹಳ್ಳಿ ಹುಡುಗನ್ನ ಗೆಲ್ಲಿಸ್ತಂಗೆ. ಒಬ್ಬ ಹಳ್ಳಿ ಹುಡುಗ ಪಾರ್ಲಿಮೆಂಟ್ ಹೋಗೋದು ಸಾಮಾನ್ಯ ಮಾತಲ್ಲ. ಗೆದ್ಬಿಟ್ಟಿನಲ್ಲ. ಒಬ್ಬ ಹಳ್ಳಿ ಹುಡುಗ ಪಾರ್ಲಿಮೆಂಟ್ ಹೋಗೋದು ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ. ನಿಮಗೆಲ್ಲ ಇಷ್ಟ, ಜನರಿಗೆ ಇಷ್ಟ ಅದು. ಅದಕ್ಕೆ ನನಗೆ ಟಿಕೆಟ್ ಸಿಗಲಿ ಅಂತೆಲ್ಲ ಆಸೆ ಪಟ್ಟಿದ್ರಿ. ಆದ್ರೂ ನಮಗೆ ಟಿಕೆಟ್ ಸಿಗ್ಲಿಲ್ಲ. ನನ್ನ ಜಾಗದಲ್ಲಿ ಯಾರು ಇದ್ದಿದ್ರೆ ಆರಾಮಾಗಿ ಮನೆ ಕುತ್ಕೊಂಡ್ಬಿಡೋರು. ಎಣ್ಣೆ ಎಮ್ಮೆಲ್ನ ತಂದು ಮನೆ ಕುತ್ಕೊಂಡ್ಬಿಡೋರು. ಆದ್ರೆ ನಾನು ಬಹಳ ಹುಟ್ಟು ಸ್ವಾಭಿಮಾನಿ. ಸತ್ರ ಒಬ್ಬ ಬಡವನಾಗಿ ಸಾಯ್ತಿನ ಹೊರತು ನನ್ನ ಸ್ವಾಭಿಮಾನ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ನಾನು. ಇನ್ನೊಬ್ಬರ ಮನೆಗೂ ಗುಲಾಮನಾಗಿರೋದಕ್ಕೆ ಇಷ್ಟಪಡಲ್ಲ ನಾನು. ಹಂಗಾಗಿ ಒಂದು ಸ್ವಾಭಿಮಾನ ಹೋರಾಟ ಮಾಡ್ತಿರೋದು ಯಾವುದೇ ಸ್ವಾರ್ಥಕ್ಕೋಸ್ಕರ ಅಲ್ಲ. ನನಗೆ ದೇವರು ಎಲ್ಲ ಕೊಟ್ಟಿದ್ದ. ನನಗೆ ಸ್ವಾಭಿಮಾನ ಹೋರಾಟ ಮಾಡ್ತಿರೋದು ನನಗೋಸ್ಕರ ಅಲ್ಲ, ಸ್ವಾರ್ಥಕ್ಕಲ್ಲ. ಸ್ವಾರ್ಥ ಇಲ್ಲದವರ ಮೇಲೆ ಎಷ್ಟೊಂದು ಧೈರ್ಯ ಇರೋದು. ಸ್ವಾರ್ಥ ಇದ್ದಿದ್ರೆ ಎಷ್ಟೊಂದು ಧೈರ್ಯ ಮಾಡ್ತಿರ್ಲಿಲ್ಲ. ಈ ಸ್ವಾಭಿಮಾನ ಹೋರಾಟ ಮಾಡ್ತಿರೋದು ನಿಮ್ಗೆಲ್ಲರಿಗೋಸ್ಕರ. ನಿಮ್ಗೆಲ್ಲ ಒಳ್ಳೆ ಅವಕಾಶ ಸಿಗಬೇಕು, ಒಳ್ಳೆ ಶಿಕ್ಷಣ ಸಿಗಬೇಕು. ನಾಳೆ ನಿಮ್ಮ ಮಕ್ಕಳು ಕೂಡ IAS IPS ಅಧಿಕಾರಿಗಳಾಗಬೇಕಂತಂದು ನೀವು ಒಳ್ಳೆ ಉದ್ದೇಶ ಇಟ್ಕೊಂಡು ಹೋರಾಟ ಮಾಡ್ತಿರೋದು. ಹಾಗಾಗಿ ನಾನು ನಂಬಿರೋದು ಯುವಕರನ್ನ ಜಾಸ್ತಿ. ಈ ಹಳೆ ತಲೆಗಳನ್ನ ನಂಬಿಲ್ಲ ನಾನು. आप लोगों को मालूम है क्यों? ठीक है, तो उनके दिमाग में सर पे इतना वो पक्ष का सिद्धांत बैठा हुआ है, वो आप लोगों की इच्छा ही नहीं देखते. ಅವ್ರ ತಲೆ ಒಳಗೆ ಪಕ್ಷದಲ್ಲಿ ಯಾರಾದ್ರೂ ಬರಲಿ ನೋಡ್ತೀವಿ. ನಮ್ಮ ಮನೆ ಒತ್ತೂರಿಲಿ, ನಮ್ಮ ಊರು ಒತ್ತೂರಿಲಿ, ನಮ್ಮ ಯುವಕರು ಸಾಯ್ತಾ ಇರಲಿ, ನಾವು ಪಕ್ಷಕ್ಕೆ ಓಟ್ ಹಾಕ್ತೀವಿ. ನಮಗೆ ಒಳ್ಳೆ ವ್ಯಕ್ತಿ ಬೇಡ ಕೆಲಸ ಮಾಡೋ ಅಂತವ್ರು. ಈ ರೀತಿ ಒಂದು ವ್ಯವಸ್ಥೆನಲ್ಲಿ ನಮ್ಮಂತವ್ರು ಹೋರಾಟ ಅನಿವಾರ್ಯ ಆಗ್ತದೆ. ಜೊತೆಗೆ ನಿಮ್ಮಂತವ್ರು ಸಪೋರ್ಟ್ ಬೇಕಾಗ್ತದೆ. ಹಾಗಾಗಿ ನಾಳೆ GB ವಿನಯ್ ಕುಮಾರ್ ಏನಾದ್ರು ಗೆದ್ರೆ ಅದು ಯುವಕರು ಗೆಲ್ಲಿಸ್ದಂಗೆ. ದಾವಣಗೆರೆ ಯೂತ್ ಆಫ್ ದಾವಣಗೆರೆ ಅದು ನೀವೇ ಗೆಲ್ಲಿಸಬೇಕು. ನೀವು ಸುಮಾರು 35% ಇದ್ದೀರಿ ದಾವಣಗೆರೆನಲ್ಲಿ. ಆಯ್ತು, ಅವನು ಹೇಳ್ತೇನೆ ಯಾಕ್ರೆ ಭಾಷಣ ಮಾಡ್ತೀವಿ, ನಿಮ್ಗೆ ಓಟ್ ಹಾಕೋದು ಅಂತಂದ. ಆದ್ರೂ ಕೂಡ ಓಟ್ ಹಾಕೋದು ನಮ್ ಧರ್ಮ ಅಲ್ಲ. ಓಟ್ ಹಾಕೋರಲ್ಲ, ಭಾಷಣ ಮಾಡೋದಂತಲ್ಲ. ಓಟ್ ನೀವು ಹಾಕೋ ಪ್ರತಿಯೊಂದು ಓಟು ವೇಸ್ಟ್ ಆಗಲ್ಲ. ನೀವು ಹಾಕೋ ಪ್ರತಿಯೊಂದು ಓಟು. ನೀವು ನಂಬರ್ 28 GB ವಿನಯ್ ಕುಮಾರ್ ಗ್ಯಾಸ್ ಸಿಲಿಂಡರ್, ನಂಬರ್ 28 GB ವಿನಯ್ ಕುಮಾರ್ ಆ ಓಟು ಶಿಕ್ಷಣದಲ್ಲಿ ವಾಪಸ್ ಬರುತ್ತೆ, ಅಭಿವೃದ್ಧಿ ವಾಪಸ್